ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನೋ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಅಂತಿಮ ಅರ್ಹತಾ ಪಟ್ಟಿ ಮತ್ತು ರ್ಯಾಂಕಿಂಗ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದು ಕೇವಲ ಎಲ್ಲ ವಿದ್ಯಾರ್ಥಿಗಳು ಏನು ಎಕ್ಸಾಮನ್ನು ಬರೆದಿದ್ರಿ ಅವರ ಒಂದು ಅರ್ಹತೆ ಅಥವಾ ಅವರ ಒಂದು ರ್ಯಾಂಕಿಂಗ್ ಪಟ್ಟಿ ಮಾತ್ರ ಆಗಿರ್ತದೆ, ಸೆಲೆಕ್ಷನ್ ಲೀಸ್ಟ್ ಆಗಿರೋದಿಲ್ಲ. ಸೊ ಇದು 1/4/2026 ಬಿಡುಗಡೆ ಆಗಿದೆ. ಸೊ ಮೊದಲನೇ ಒಂದು ಆಯ್ಕೆ ಪಟ್ಟಿ ಇನ್ನೂ ಕೂಡ ಪ್ರಕಟಣೆ ಹೊರಡಿಸಿಲ್ಲ. ಸೊ ಇಲ್ಲಿ ಯಾವುದಂತಂದರೆ EMRS ಅಂದರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ತಾತ್ಕಾಲಿಕವಾಗಿ ಪ್ರೊವಿಷನಲ್ ಲೀಸ್ಟನ್ನು ಬಿಟ್ಟಿದ್ದಾರೆ. ಅಂದರೆ ಅಡ್ಮಿಷನ್ ಲೀಸ್ಟನ್ನು 2026-27 ಸಾಲಿನ ಅಡ್ಮಿಷನ್ ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದು ಅಂತಿಮ ಆಗಬೇಕು. ಮೊದಲನೇ ಆಯ್ಕೆ ಪಟ್ಟಿ, ಎರಡನೇ ಆಯ್ಕೆ ಪಟ್ಟಿ ಆಗಬೇಕು. ಅದಾದ ಬಳಿಕ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಪ್ರಕ್ರಿಯೆ ಏನಿದೆ, ಮೊದಲನೇ ಲಿಸ್ಟು ಎರಡನೇ ಲಿಸ್ಟು ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಸೊ ಇಲ್ಲಿ ಮೊರಾರ್ಜಿ ಮೊದಲ ಆಯ್ಕೆ ಪಟ್ಟಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತಂದರೆ ಸ್ನೇಹಿತರೆ, ಅಪ್ರಾಕ್ಸಿಮೇಟ್ ಅಂದರೆ ಸಂಭವನೀಯವಾಗಿ ಹೇಳೋದಾದರೆ ಸೊ ಮೇ ಮೊದಲ ವೀಕ್ ಬರುವಂತಹ ಚಾನ್ಸಸ್ ಇದೆ. ಓಕೆನಾ. ಮೊದಲನೇ ಲೀಸ್ಟಲ್ಲಿ ಆಯ್ಕೆ ಆಗಬೇಕಾದ್ರೆ ಎಷ್ಟು ಮಾರ್ಕ್ಸ್ ಬೇಕು ವಿದ್ಯಾರ್ಥಿಗೆ? ಮೊದಲನೇ ಲೀಸ್ಟ್ ಆಯ್ಕೆ ಆಗ್ತಾರಂದರೆ ನೀವು ಇಂತಿಷ್ಟು ಮಾರ್ಕ್ಸನ್ನು ಹೇಳಿಬಿಟ್ಟು ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಹೇಳ್ತಾ ಇದ್ರಿ. ಸೊ ಇದು ಇಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದೇವೆ, ಆಯ್ಕೆ ಆಗುತ್ತೀವ ಮೊದಲನೇ ಲಿಸ್ಟ್ ಎರಡನೇ ಲಿಸ್ಟ್ ಅಂತೇಳಿ ಹೇಳ್ತಾ ಇದ್ದೀರಾ. ಸೊ ಸ್ನೇಹಿತರೆ, ಅದನ್ನು ಮೊದಲಿಗೆ ಹೇಳಲು ಸಾಧ್ಯವಾಗೋದಿಲ್ಲ. ಯಾಕಂತಂದರೆ ಅಲ್ಲಿ ಎಲ್ಲ ಅನ್ವಯ ಕೆಟಗಿರಿ, ಸ್ಪೆಷಲ್ ಕೆಟಗಿರಿ ಎಲ್ಲ ಅನ್ವಯ ಏನು ಮಾಡ್ತಾರೆ ಅಂತ ಅಂದರೆ ಮೊದಲನೇ ಒಂದು ಲೀಸ್ಟನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಅದರಿಂದ ಇಲ್ಲಿ ಇಂತಿಷ್ಟು ಮಾರ್ಕ್ಸ್ ಬಂದರೆ ಮೊದಲ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗುತ್ತೀರಾ ಅಂತ ಹೇಳಲು ಸಾಧ್ಯವಿಲ್ಲ. ನೆಕ್ಸ್ಟು ಮೊದಲನೇ ಲೀಸ್ಟ್ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡ್ತಾರೆ. ಸೊ ನಂತರ ಏನು ಮಾಡಬೇಕು ಅನ್ನೋದು ಭಾಳಷ್ಟು ವಿದ್ಯಾರ್ಥಿಗಳ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಅಂದರೆ ಮೊದಲನೇ ಒಂದು ಲೀಸ್ಟ್ ಪಟ್ಟಿ ಬಿಡುಗಡೆ ಆಗುತ್ತೆ. ಸೊ ಅದರ ಜೊತೆಗೆ ಒಂದು ಸರ್ಕ್ಯುಲರ್ನ ಬಿಡ್ತಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಒಂದು ಸರ್ಕ್ಯುಲರ್ನ ಬಿಡ್ತಾರೆ. ಅಂದರೆ ನಿಮಗೆ ಇವತ್ತಿಂದ ಈಗ ಲೀಸ್ಟ್ ಬಿಟ್ಟರು ಅಂತ ಅಂದ್ಕೊಂಡ್ರೆ ಎಕ್ಸಾಂಪಲ್ಲು, ಸೊ ಇನ್ನೂ ಬಿಟ್ಟಿಲ್ಲ, ಎಕ್ಸಾಂಪಲ್ ಇವತ್ತು ಬಿಟ್ಟರು ಅಂತ ಅಂದ್ಕೊಂಡ್ರೆ ನಿಮಗೆ 1 ವೀಕ್ ಆರ್ 3 ಡೇಸ್ 4 ಡೇಸ್ ಏನಿರುತ್ತೆ ಅಂತಂದರೆ ಟೈಮ್ ಇರುತ್ತೆ ಅಡ್ಮಿಷನ್ ಆಗಲಿಕ್ಕೆ. ಅಲ್ಲಿ ಸ್ಕೂಲ್ ಅಲಾಟ್ಮೆಂಟ್ ಮಾಡಿರುವಂತಹ ಶಾಲೆಗೆ ಹೋಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಳಲಿಕ್ಕೆ ಏನಾಗುತ್ತೆ ಅಂತಂದರೆ ಸಮಯ ಅವಕಾಶವನ್ನು ಕೊಡ್ತಾರೆ. ಓಕೆನಾ. ಸ್ಕೂಲ್ ಅವರೇ ಕಾಲ್ ಮಾಡಿ ಹೇಳ್ತಾರೆ ನಿಮ್ಮ ಮಗು ಈ ಸ್ಕೂಲಿಗೆ ಆಯ್ಕೆ ಆಗಿದೆ, ಸೊ ಅಡ್ಮಿಷನ್ನ ಬಂದು ತೆಗೆದುಕೊಳ್ಳಿ ಅಂತ ಹೇಳಿ ಏನೇನು ಬೇಕಲ್ಲ ಅವ್ರು ಹೇಳ್ತಾರೆ ಅಡ್ಮಿಷನ್ ಆಗಲಿಕ್ಕೆ. ಸೊ ನಂತರದಲ್ಲಿ ಸ್ನೇಹಿತರೆ, ಮೊರಾರ್ಜಿ ಮೊದಲ ಆಯ್ಕೆ ಪಟ್ಟಿ ಮುಂದಿನ ತಿಂಗಳ ಮೊದಲ ವಾರ ಬಿಡುವ ಚಾನ್ಸಸ್ ಇದೆ. ಯಾಕಂದರೆ ಈಗಾಗಲೇ EMRS ಪ್ರವೇಶ ಪಟ್ಟಿ, ತಾತ್ಕಾಲಿಕ ಪ್ರವೇಶ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಸೊ ಇದಾದ ಬಳಿಕ ಏನು ಮಾಡ್ತಾರೆ ಅಂತಂದರೆ ಕ್ರೈಸ್ ಸಂಸ್ಥೆ ಅಡಿಯಲ್ಲಿ ಬರುವಂತಹ ಮೊರಾರ್ಜಿ ವಸತಿ ಶಾಲೆಗಳದ ಮೊದಲನೇ ಒಂದು ಆಯ್ಕೆ ಪಟ್ಟಿ, ಎರಡನೇ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಓಕೆನಾ. ಇಲ್ಲಿ ಮೊದಲ ವಾರ ಬಿಡುವಂಥ ಚಾನ್ಸಸ್ ಇದೆ, ಮುಂದಿನ ತಿಂಗಳ ಮೊದಲ ವಾರ ಬಿಡೋ ಚಾನ್ಸಸ್ ಇದೆ. ಇದು ಸಂಭವನೀಯವಾಗಿರ್ತದೆ. ನೆಕ್ಸ್ಟು EMRS ಅಡ್ಮಿಷನ್ ಮುಗಿದ ಬಳಿಕ ಅಥವಾ ಈ ಪ್ರಕ್ರಿಯೆ ನಂತರ ಕ್ರೈಸ್ ಮೊರಾರ್ಜಿ ಮೊದಲ ಆಯ್ಕೆ ಪಟ್ಟಿ ಬಿಡುಗಡೆ ಆಗಬಹುದು ಆಗಿರುತ್ತೆ. ಸೊ ನಂತರದಲ್ಲಿ ಮೊರಾರ್ಜಿ ಸೆಲೆಕ್ಷನ್ ಲಿಸ್ಟ್ ಮೊದಲ ಆಯ್ಕೆ ಪಟ್ಟಿ ಆಯ್ಕೆಯಾಗಲು ಉತ್ತಮ ಅಂಕಗಳನ್ನು ಹೊಂದಿರಬೇಕು. ನಂತರ ಅಂದರೆ ಒಂದು ಉತ್ತಮ ರ್ಯಾಂಕಿಂಗನ್ನು ಹೊಂದಿರಬೇಕು. ನಂತರ ಕೆಟಗರಿ ಅನ್ವಯ ಮತ್ತು ವಿದ್ಯಾರ್ಥಿಗಳು ಮೊರಾರ್ಜಿ ಅರ್ಜಿಯನ್ನು ಹಾಕುವಾಗ ಶಾಲೆಗಳ ಆದ್ಯತೆ ಕ್ರಮ ನೀಡಿರುವುದು ಮತ್ತು ವಿಶೇಷ ಮೀಸಲಾತಿ ಅನ್ವಯ ಆಯ್ಕೆ ಆಗುತ್ತಾರೆ. ಓಕೆನಾ. ಸೊ ನಂತರದಲ್ಲಿ ಸ್ನೇಹಿತರೆ, ಮೊರಾರ್ಜಿ ಮೊದಲ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದವರಿಗೆ ದಿನಾಂಕಗಳನ್ನು ನಿಗದಿಪಡಿಸ್ತಾರೆ. ಅಂತ ಅಂದರೆ ಮೊರಾರ್ಜಿ ಮೊದಲನೇ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ ನಂತರದಲ್ಲಿ ನಿಮಗೆ ಅಡ್ಮಿಷನ್ ಆಗಲಿಕ್ಕೆ ಕಾಲಾವಕಾಶವನ್ನು ಕೊಡ್ತಾರೆ. ಸೊ ಆ ಕಾಲಾವಕಾಶದೊಳಗೆ ನೀವು ಅಡ್ಮಿಷನನ್ನು ಆಗಬೇಕಾಗ್ತದೆ. ಆ ದಿನಾಂಕದೊಳಗೆ ನೀವು ತಮಗೆ ಆಯ್ಕೆ ಆಗಿರುವ ಶಾಲೆಗೆ ಪ್ರವೇಶ ಪಡೆಯಬೇಕು. ಇಲ್ಲದಿದ್ದಲ್ಲಿ ಸೀಟ್ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಂತರದಲ್ಲಿ ಸ್ನೇಹಿತರೆ, ಇಲ್ಲಿ ಯಾರು ಆಯ್ಕೆ ಮಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದೀರಾ. ಸೊ ನಾವೇ ಸ್ಕೂಲನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಕೇಳ್ತಿದ್ದೀರಾ? ಇಲ್ಲ. ಸೊ ಅವರೇ ನಿಮ್ಮ ಮಾರ್ಕ್ಸ್ ಅನುಸಾರವಾಗಿ, ವಿದ್ಯಾರ್ಥಿಯ ಮಾರ್ಕ್ಸ್ ಅನುಸಾರವಾಗಿ ಕೆಟಗಿರಿ, ಸ್ಪೆಷಲ್ ಕೆಟಗಿರಿ ಮತ್ತು ಮೀಸಲಾತಿ ಅನ್ನುವ ಏನು ಮಾಡ್ತಾರೆ ಅಂದರೆ ಸ್ಕೂಲ್ ಅಲಾಟ್ಮೆಂಟ್ ಮಾಡ್ತಾರೆ. ಆ ಸ್ಕೂಲಿಗೆ ಹೋಗಿ ನೀವು ಅಡ್ಮಿಷನನ್ನು ಮಾಡಿಸ್ಬೇಕಾಗ್ತದೆ. ಓಕೆ.
ಅವರೇ ನಿಮ್ಮ ಅಂಕಗಳನ್ನು ಮೀಸಲಾತಿ ಅನ್ವಯ ಸೀಟುಗಳನ್ನು ಹಂಚಿಕೆ ಮಾಡಿ ಲೀಸ್ಟನ್ನು ಬಿಡ್ತಾರೆ. ಕಳೆದ ಬಾರಿ 4 ರೌಂಡ್ವರೆಗೂ ಬಿಟ್ಟಿದ್ದರು ಕಳೆದ ಬಾರಿಗೆ, ಓಕೆನಾ. ಸೊ ಕಳೆದ ಬಾರಿ 4 ರೌಂಡ್ ಬಿಟ್ಟ ನಂತರವೂ ಕೂಡ ಅದರಲ್ಲಿ ಅಡ್ಮಿಷನ್ ಆಗದೇ ಇರುವಂತಹ ವಿದ್ಯಾರ್ಥಿಗಳು ಏನಿರ್ತದ್ರೆ ಆ ಸೀಟನ್ನು ನಿಮಗೆ ಈಗಾಗಲೇ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನು ಮಾಡ್ತಾರೆ ಅಂತೇಳಿ. ಸೊ ಅದೇ ಕ್ಯಾಟಗಿರಿಯ ಒಂದು ವಿದ್ಯಾರ್ಥಿನಿ ಆಗಿದ್ದರೆ ಅಡ್ಮಿಷನ್ ಆಗಿಲ್ಲ ಅಂದರೆ ಅದೇ ಕ್ಯಾಟಗಿರಿಯ ವಿದ್ಯಾರ್ಥಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆದ್ದರಿಂದ ಅದನ್ನು ಫೋನ್ ಮುಖಾಂತರ ನಿಮ್ಮ ಮಗು ಈ ಸ್ಕೂಲಿಗೆ ಆಯ್ಕೆ ಆಗಿದೆ, ಅಡ್ಮಿಷನ್ನ ತೆಗೆದುಕೊಳ್ಳಿ ಅಂತೇಳಿ ಕಳೆದ ಬಾರಿ 4 ರೌಂಡ್ ಬಿಟ್ಟಾದ ನಂತರವೂ ಕೂಡ ಹೇಳಿರುವಂಥದ್ದು, ಓಕೆನಾ. ಸೊ ಈ ಸರಿ ಎಷ್ಟು ರೌಂಡ್ಗಳನ್ನು ಬಿಡ್ತಾರೆ ಅಂತೇಳಿ ಮಾಹಿತಿ ಪುಸ್ತಕದಲ್ಲಿರುವ ಹಾಗೆ ಸೊ ಅಲ್ಲಿ ಮೊದಲನೇ ಒಂದು ಆಯ್ಕೆ ಪಟ್ಟಿ, ಎರಡನೇ ಒಂದು ಆಯ್ಕೆ ಪಟ್ಟಿ, ಮೂರನೇ ಆಯ್ಕೆ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಬ್ರಾಕೆಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅವಶ್ಯವಿದ್ದಲ್ಲಿ ಅಂತೇಳಿ ಕೊಟ್ಟಿರುವಂಥದ್ದು. ಆದ್ದರಿಂದ ಮೊದಲನೇ ಒಂದು ಆಯ್ಕೆ ಪಟ್ಟಿಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಆಯ್ಕೆ ಆಗುವಂಥ ಚಾನ್ಸಸ್ ಇದೆ. ಸೊ ಅದಾದ ಬಳಿಕ ಎರಡನೇ ಒಂದು ಪಟ್ಟಿಯಲ್ಲಿ ಕೂಡ ಹೆಚ್ಚಿನ ವಿದ್ಯಾರ್ಥಿಗಳು ಆಯ್ಕೆ ಆಗುವಂಥ ಸಾಧ್ಯತೆ ಇದೆ. ಎಷ್ಟು ಸೀಟ್ಗಳು ಭರ್ತಿ ಮಾಡ್ಕೊತಾರೆ ಅಂದರೆ ಸೊ 6th ಮುರಾರ್ಜಿಗೆ ಸಂಬಂಧಪಟ್ಟ ಹಾಗೆ 50-50 ಏನು ಮಾಡ್ತಾರೆ, ಅಡ್ಮಿಷನ್ನ ತೆಗೆದುಕೊಳ್ತಾರೆ, ಓಕೆನಾ. ಸೊ ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.